ಇನ್ನು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ? ಕರ್ನಾಟಕ ಬಂದ್ಗೇನು ಕರೆ ಕೊಟ್ಟಿದ್ವು ಹಲವು ಸಂಘಟನೆಗಳು. ಈ ಬಗ್ಗೆ ನಾಳೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಸಭೆ. ಬಂದ್ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳುವ ಕುರಿತು ಮಾತುಕತೆಯನ್ನು ನಡೆಸೋದಕ್ಕಾಗಿ ಸಭೆ. ನಾಳೆ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಪ್ರವೀಣ್ ಶೆಟ್ಟಿ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮಹತ್ವದ ಸಭೆ ಇದು. ಖುದ್ದು ಪ್ರವೀಣ್ ಶೆಟ್ಟಿ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಕಾವೇರಿ ವಿಚಾರ ಅಂತ ಅನ್ನೋದು ಬಹಳ ಸಮಸ್ಯೆ ಸದಾ ನಮಗೆ ಈ ನೀರು ಹಂಚಿಕೆ ವಿಚಾರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಬಂದ್ ವಿಚಾರ, ಬಂದ್ಗೆ ತಮ್ಮ ಬೆಂಬಲ ಇದೆಯಾ? ಬಂದ್ನಿಂದ ನಿಜಕ್ಕೂ ಕೂಡ ನಾವೇನಾದ್ರು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ನಂಬಿಕೆ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಅವತ್ತು ನಮ್ಮ ಕಾವೇರಿಯಲ್ಲಿ ನೀರಿದ್ದಿಲ್ಲ, ಮಳೆ ಇದ್ದಿಲ್ಲ. ಅಂತ ಸಂದರ್ಭದಲ್ಲಿ CWRC ಮೇಲೆ ಒತ್ತಡವನ್ನು ಹಾಕಿಸಿ ತಮಿಳುನಾಡು ಸರ್ಕಾರ ನಮ್ಮ ಹತ್ರ ನೀರು ಕಬಳಿಸೋದನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಣ್ತೆರ್ಸ್ಲಿಕ್ಕೆ ಬಂದ್ ಕರೆಯನ್ನ ಕೊಟ್ವಿ. ಅದಾದ್ಮೇಲೆ ಮಳೆ ಬಂತು, ಡ್ಯಾಮ್ಗಳು ತುಂಬಿದು ತಮಿಳುನಾಡಿಗೆ ಹೋಗ್ಬೇಕಾದಂತ ನೀರು ಹರಿದೋಯ್ತು. ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶವನ್ನ ನೋಡಿದ್ರೆ ಎಲ್ಲೋ ನಮ್ಮ ರಾಜಕಾರಣಿಗಳು ನಮ್ಮ ವ್ಯವಸ್ಥೆ ಒಟ್ಟಾರೆ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ತಪ್ಪಾಗಲ್ಲ. ಅಲ್ಲ, ಈಗ CWRC ಶಿಫಾರಸ್ ಕೊಟ್ಟಿದೆ ಮತ್ತೆ 15 ದಿನ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಹರಿಬಿಡಬೇಕು ಅಂತ. ಈಗ ಪ್ರಾಧಿಕಾರ ಏನ್ ಹೇಳುತ್ತೆ ನಾವು ಕಾದ್ ನೋಡ್ಬೇಕಾಗಿದೆ. ಅದ್ರ ಮೇಲೆ ಏನಾದ್ರು ನಿರ್ಭರ ಆಗುತ್ತಾ ತಮ್ಮ ಬಂದ್ ನಿರ್ಧಾರ? ಏನ್ ಹೇಳ್ತೀರಿ? ಇಲ್ಲ ಇವಾಗ ಬಂದ್ ಬಗ್ಗೆ ಇವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿ ತುಂಬಾ ಬದಲಾವಣೆ ಇದೆ. ಡ್ಯಾಮ್ಗಳು ತುಂಬಿರೋದ್ರಿಂದ, ನೀರಿರೋದ್ರಿಂದ ನಾವು ಸಹ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಮೊನ್ನೆ ವಾಟಾಳ್ ನಾಗರಾಜ್ ಅವ್ರ ಹತ್ರ ಮಾತುಕತೆ ಮಾಡಿ ಈ ಬಂದನ್ನ ವಾಪಸ್ ಪಡಿಲಿಕ್ಕೆ ಪ್ರಯತ್ನವನ್ನ ಮೊದಲನೇದಾಗಿ ಪಡ್ತಾ ಇದ್ದೀವಿ. ಹಿರಿಯ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ಕನ್ನಡಕ್ಕಾಗಿ ಅನೇಕ ವರ್ಷ ಹೋರಾಟ ಮಾಡಿರೋದ್ರಿಂದ ಬೆಂಗಳೂರು ನಗರದಲ್ಲಿ ಬೀಡ ಅಂಗಡಿಯವರು, ಹೋಟೆಲ್ ಕಾರ್ಮಿಕರು, ಹೋಟೆಲ್ ಉದ್ಯಮ, ಅನೇಕ ಉದ್ಯಮಗಳು, ತರಕಾರಿ ಅಂಗಡಿ ಇರ್ಬೋದು, ದಿನನಿತ್ಯದ ಕ್ಯಾಬ್ ಚಾಲಕರು ಇರ್ಬೋದು, ಅವರೆಲ್ಲರ ಪರಿಸ್ಥಿತಿಗಳನ್ನು ಒಟ್ಟಾರೆ ಗಮನಿಸಿ ಹೋರಾಟವನ್ನ ಮುಂದಕ್ಕೆ ಹಾಕ್ಲಿಕ್ಕೆ ಪ್ರಯತ್ನ ಪಡೋಣ ಅಥವಾ ಹೋರಾಟ ಮಾಡೋಣ ಅನ್ನುವಂಥದ್ದು ನಾವು ನಾಳೆ ಚರ್ಚೆಯನ್ನ ಮಾಡ್ತಾ ಇದೀವಿ. 11:30ಗೆ ಬ್ಯಾಡ್ಮಿಂಟನ್ ಕ್ಲಬ್ ಅಲ್ಲಿ ನಮ್ಮ ಸಭೆಯನ್ನ ಕರೆದೀವಿ. ಅದ್ರ ಮೇಲೆ ನಾವು ನಿರ್ಧಾರ ಮಾಡಿ ನಾಳೆ ನಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ಕಳೆದ ಬಾರಿ ಏನೋ ಪ್ರವೀಣ್ ಶೆಟ್ಟಿ ಅವರೇ, ಮಳೆ ಬಂತು, ನಮಗೊಂದಿಷ್ಟು ಸಹಾಯ ಆಯ್ತು, ಒಂದಿಷ್ಟು ನಿರಾಳತೆ ಆಯ್ತು, ಆದ್ರೆ ಅವ್ರು ಎಷ್ಟು ಹೇಳಿದ್ರು ಶಿಫಾರಸು ಅದಕ್ಕಿಂತ ಹೆಚ್ಚೇನೆ ಹೋಗಿದೆ ನೀರು. 7.5 TMC ಹೋಗಿದೆ, 4.5 TMC ಹೇಳಿದ್ರು. ಆದ್ರೆ ಈಗ ನೋಡ್ತಾ ಹೋದ್ರೆ ಈ ತಿಂಗಳಿಗೆ, ಈ 15 ದಿನಕ್ಕೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ಅಂದ್ರೆ ಸರಾಸರಿ 1 TMC ನೀರನ್ನ ಹರಿಬಿಡಬೇಕು ಪ್ರತಿನಿತ್ಯ ಅಂತಂದ್ರೆ ಇದು ಮತ್ತೆ ಸಂಕಷ್ಟ ನಮ್ಮ ಪಾಲಿಗೆ ಅಂತ. ಖಂಡಿತವಾಗಲು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ನೀರು ಬಿಡಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದ ಬಗ್ಗೆ ನಮ್ ಕಳಕಳಿ ಇದೆ ಅಂತ ಮಾತು ಹೇಳಿದ್ದಾರೆ. ಆದ್ರೆ ಇಲ್ಲಿ ತನಕ ಆಳಿರುವಂತ ನಮ್ಮ ರಾಜಕಾರಣಿಗಳು ಬೆಂಗಳೂರು ನಗರಕ್ಕೆ ಶರಾವತಿಯಿಂದ ನೀರ್ ತರಬಹುದಾ, ನೇತ್ರಾವತಿಯಿಂದ ನೀರ್ ತರಬಹುದಾ, ಅಥವಾ ಸಮುದ್ರಕ್ಕೆ ಎಷ್ಟೊಂದು ನೀರು ಪೋಲ್ ಆಗ್ತಾ ಇದೆ, ಸಮಗ್ರವಾಗಿ ನೀರನ್ನ ಕೊಡುವಂತ ಕೆಲಸವನ್ನ ನಮ್ಮ ರಾಜಕಾರಣಿಗಳು ಮಾಡಿಲ್ಲ. ಮೇಕೆದಾಟು ಅಣೆಕಟ್ಟು ಕಟ್ಟಿಲ್ಲ. ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಮೇಲೆ ಒತ್ತಡ ಹಾಕಿಲ್ಲ. ತಮಿಳುನಾಡಿನ ಕಾವೇರಿ ನೀರಿನ ವಿಷಯ ಇಟ್ಕೊಂಡೇ ದಿನನಿತ್ಯ ನಾವು ಅದರ ವಿಷಯದಲ್ಲಿ ಕೊರಗ್ತಾ ಇರಬೇಕಾದಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಈ ಕೂಡಲೇ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿಲುವನ್ನ ತಗೊಳ್ಳೋದ್ರ ಮುಖಾಂತರ ಏನು ವಾದ ಮಾಡ್ತಾ ಇದಾರೆ ವಕೀಲರು, ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ CWRC ಆಗ್ಲಿ ಯಾವುದೇ ಒಂದು ಮಂಡಳಿಯ ವಿರುದ್ಧ ನಮ್ಗೆ ಜಯ ಸಿಗ್ತಾ ಇಲ್ಲಲ್ಲ, ಇದೊಂದು ಬಾರಿ ನವೀನ ಸಂಗತಿ ಆಗುತ್ತೆ. ಇದೆಲ್ಲ ಒಟ್ಟಿಗೆ ನಾವು ಚರ್ಚೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಮಾಡ್ಬೇಕನ್ನುವಂತ ನಿರ್ಧಾರವನ್ನ ತಗೊಂತೀವಿ. ನಾಳೆ ಬಂದ್ ವಿಷಯದಲ್ಲಿ ನಾಳೆ ಮಧ್ಯಾಹ್ನ ತನಕ ನಾವು ಯೋಚನೆ ಮಾಡ್ತಾ ಇದೀವಿ. ನಾಳೆ 12 ಗಂಟೆಗೆ ನಮ್ಮ ನಿಲುವನ್ನ ಪ್ರಕಟಣೆ ಮಾಡ್ತೀವಿ. ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ.